ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವತೆ ವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ, ಇವತ್ತಿನ ಟಾಪಿಕ್ ಏನಂತಂದರೆ ಒಂದು ಕ್ಯಾಂಡಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಅಥವಾ ಯಾರೆಲ್ಲ ಒಂದು ಸಪ್ರೆಷನ್ ಎನರ್ಜಿನಲ್ಲಿ ಇದ್ದೀರಾ ಅವರಿಗೆ ಈ ರೀಡಿಂಗು ಖಂಡಿತವಾಗ್ಲೂ ರೆಸನೇಟ್ ಆಗುತ್ತೆ. ಏನು ಟಾಪಿಕ್ ಏನಂದರೆ, ಸಪ್ರೆಷನ್ನಲ್ಲಿರುವಂಥ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಏನು ಫೀಲ್ ಮಾಡ್ತಾರೆ, ಅವರ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದರ ಒಂದು ರೀಡಿಂಗ್ ಆಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ಹೆಸರನ್ನು 3 ಸಲ ಹೇಳ್ಕೊಂಡು ರೀಡಿಂಗ್ನ ನೋಡೋದ್ರಿಂದ ಖಂಡಿತವಾಗ್ಲೂ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ. ಅಥವಾ ನಿಮ್ಮ ಪರ್ಸನ್ ಫೋಟೋ ಇದ್ದರೆ ಫೋಟೋನ ನೋಡ್ತಾ ಈ ರೀಡಿಂಗ್ನ ನೋಡೋದ್ರಿಂದ ಕೂಡ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ. ಬನ್ನಿ ನೋಡೋಣ. ನಿಮ್ಮ ಪರ್ಸನ್ ಹೆಸರನ್ನು ಒಂದ್ಸಲ ನೆನೆಸ್ಕೊಳ್ಳಿ. ರೀಡಿಂಗ್ ನೋಡುವ. ಅವರ ಮನಸ್ಸಿನಲ್ಲಿ ತುಂಬಾ ನೋವಿರೋ ಅಂಥದ್ದು ಇದೆ. ಅವರು ತುಂಬ ಒಂದು ಅಕ್ಕಿ ರೀತಿ ಹಾರಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಮತ್ತು ಅವರು ಒಂದು ಏನು ಇಷ್ಟು ದಿನ ಒಂದು ಚಿಟ್ಟೆಯ ಹುಳು ಆಗಿದ್ದರು, ಇವಾಗ ಚಿಟ್ಟೆ ರೀತಿ ಹಾರಾಡಬೇಕು ಅನ್ನೋ ಮನಸ್ಸು ಅವ್ರಿಗಾಗಿದೆ. ಸಪ್ರೆಷನ್ನಲ್ಲಿರೋ ಅಂಥವ್ರಿಗೆ ಇಷ್ಟು ದಿನ ಏನು ನೋವನ್ನು ಅನುಭವಿಸ್ದೆ ಅದನ್ನು ನಾನು ದೂರ ಮಾಡ್ಕೋಬೇಕು, ನನ್ನ ಪರ್ಸನ್ ಜೊತೆ ನಾನು ಚೆನ್ನಾಗಿರಬೇಕು ಅನ್ನೋದು ನೋಡಿ ನಿಮ್ಗೆ ಇಲ್ಲಿ ಕಾಣ್ಬೋದು. ಪ್ರತಿ ಒಂದು ಕೂಡ ಈ 3 ಕೂಡ ಒಂದು ಜೋಡಿ ಬಟರ್ಫ್ಲೈ ರೀತಿ ಕಾಣ್ತಾ ಇದೆ, ನಿಮಗೂ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಈ ರೀತಿ ಇರಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಪರ್ಸನ್ ಸೋಲ್ಮೇಟ್ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಒಂದು ಸೋಲ್ಮೇಟ್ ಆಗಿರೋ ಅಂಥದ್ದು ನಿಮ್ಮ ಪರ್ಸನ್ ನಿಮಗೆ ಸೋಲ್ಮೇಟ್ ಎನರ್ಜಿನಲ್ಲಿ ಇರೋ ಅಂಥವ್ರು ಅಥವಾ ಟ್ವಿನ್ ಫ್ಲೇಮ್ ಎನರ್ಜಿನಲ್ಲಿ ಇರೋ ಅಂಥವ್ರು ನಿಮಗೆ ಪರ್ಸನ್ ಆಗಿ ನಿಮ್ಮ ಲವ್ವರ್ ಆಗಿ ಸಿಕ್ಕಿರೋ ಅಂಥದ್ದು ಅಥವಾ ನಿಮಗೆ ಒಂದು ಹಸ್ಬೆಂಡ್ ಆಗಿ ಸಿಕ್ಕಿರೋ ಅಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಪರ್ಸನ್ ಇಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ, ಯಾವ ರೀತಿ ನಿಮ್ಮನ್ನು ಬಂದು ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ನಿಮ್ಮ ಹತ್ರ ಯಾವ ರೀತಿ ಎಲ್ಲದನ್ನು ನಾನು ಹೇಳ್ಕೋಬೇಕು, ಎಲ್ಲ ವಿಷಯನೂ ಹಂಚ್ಕೋಬೇಕು, ಅದನ್ನು ನೀವು ಯಾವ ರೀತಿ ತೊಗೊತೀರೋ ಅಂತ ಕೂಡ ಇಲ್ಲಿ ಯೋಚನೆ ಮಾಡ್ತಿರೋ ಅಂಥದ್ದು. ಕೆಲವರಿಗೆ ಟೆಡಿನ ತಂದು ಕೊಟ್ಟು ನಿಮಗೆ ಸಮಾಧಾನ ಮಾಡಬೇಕು ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಅಂದ್ಕೊಂಡಿರೋ ಅಂಥದ್ದು. ಟೆಡಿನ ತಂದು ಕೊಟ್ಟು ನಿಮಗೆ ಸಮಾಧಾನ ಮಾಡಿ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಅಂಥದ್ದು ಕೂಡ ನಿಮ್ಮ ಪರ್ಸನಲ್ಲಿ ಮಾಡ್ತಿರೋ ಅಂಥದ್ದು. ಮತ್ತು ತುಂಬಾ ವೆಯ್ಟ್ ಕೂಡ, ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ನೀವೇ ಹೋಗಿ ಮಾತಾಡ್ತೀರಾ, ಅವ್ರ ಜೊತೆ ಮಾತಾಡಿಸ್ತೀರಾ ಅನ್ನೋವಂಥದ್ದು ಕೂಡ ನಿಮ್ಮ ಪರ್ಸನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ನಿಮಗೆ ಬಟರ್ಫ್ಲೈ ಅಥವಾ ಒಂದು ಟೆಡಿನ ತಂದು ಕೊಡ್ಬೋದು, ಅಥವಾ ಒಂದು ಪಾರಿವಾಳಗಳನ್ನು ಗಿಫ್ಟಾಗಿ ತಂದು ಕೊಡೋ ಅಂಥದ್ದು, ಅಥವಾ ಹೂಗಳನ್ನು, ಬಣ್ಣ ಬಣ್ಣದ ಹೂಗಳನ್ನು, ಎಲ್ಲ ರೀತಿಯ ಹೂಗಳನ್ನು ಜೋಡಿಸಿ ಒಂದು ಫ್ಲವರ್ ಬೊಕ್ಕೆ ಈ ರೀತಿ ಗಿಫ್ಟನ್ನು ನಿಮಗೆ ತಂದು ಕೊಡೋ ಅಂಥದ್ದು ಕೂಡ ಇದೆ. ಇಲ್ಲೂ ಕೂಡ ನೋಡಿ, ಹುಳು ಯಾವ ರೀತಿ ನಿಮಗೆ ಕಾಣ್ತಿದೆ ಅಂತ ಅಂದ್ಕೊತೀನಿ. ಈ ರೀತಿ ಇದ್ದಂಥವ್ರು ಈ ರೀತಿ ಬಟರ್ಫ್ಲೈ ರೀತಿ, ನಾನು ನನ್ನ ಪರ್ಸನ್ ಯಾವಾಗಲೂ ಜೊತೆಯಲ್ಲೇ ಇರಬೇಕು, ನಿಮ್ಮನ್ನು ಅವರು ಹೊರಗಡೆ ಸುತ್ತಾಡಿಸ್ಬೇಕು, ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಏನು ಒಂದು ಟೆನ್ಷನ್ ಅಥವಾ ಒಂದು ಸಪ್ರೆಷನ್ ಎನರ್ಜಿ ಇತ್ತು, ಅದು ಅವ್ರಿಗೂ ತುಂಬಾ ನೋವು ಕೊಟ್ಟಿರೋ ಅಂಥದ್ದು ಇದೆ. ಅವರು ತುಂಬಾ ಫೀಲ್ ಮಾಡಿರೋ ಅಂಥದ್ದು ಕೂಡ ಇದೆ. ಏನೇ ಆದರೂ ಏನೇ ಹೋದರೂ ಕೂಡ ನಿಮ್ಮ ಯೋಚನೆಯಲ್ಲಿ ಅವರು ಮುಳುಗಿರೋ ಅಂಥದ್ದು ಕೂಡ ಇಲ್ಲಿ ಇದೆ. ನೀವಿಲ್ಲ ಅಂದರೆ ಅವ್ರ ಜೀವನದಲ್ಲಿ ಏನೂ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿರೋವಂಥದ್ದು ಇದೆ. ಅದು ಒಂದು ಹಣ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಏನೇ ಇದ್ದರೂ ಕೂಡ ನೀವು ಅವ್ರ ಜೊತೆ ಇದ್ದರೆ ಮಾತ್ರ ಅದೆಲ್ಲದು ಅವ್ರ ಜೀವನದಲ್ಲಿ ಮತ್ತೆ ಸಿಗುತ್ತೆ. ನೀವಿಲ್ಲ ಅಂದರೆ ಅವ್ರ ಜೀವನದಲ್ಲಿ ಏನೂ ಸಿಗೋದಿಲ್ಲ ಅನ್ನೋ ಅಂಥದ್ದು ಒಂದು ಅವ್ರಿಗೆ ಗೊತ್ತಾಗಿರೋ ಅಂಥದ್ದು ಇದೆ. ಖಂಡಿತವಾಗ್ಲೂ ಅದರಿಂದ ಕೂಡ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಜೊತೆ ರೀಕನೆಕ್ಟ್ ಆಗಬೇಕು ಅನ್ನೋಂಥ ಒಂದು ಯೋಚನೆನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ತುಂಬಾ ಸಫರ್ ಅನ್ನೋದನ್ನು ಮಾಡಿದ್ದಾರೆ. ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದವರು ತುಂಬಾ ಒಂದು ಸಫರ್ ಅನ್ನೋದನ್ನು ಅವ್ರ ಲೈಫಲ್ಲಿ ಎಲ್ಲ ರೀತಿಯ ಒಂದು ನೋವನ್ನು ಅನುಭವಿಸಿರೋ ಅಂಥದ್ದು ಕೂಡ ಖಂಡಿತವಾಗ್ಲೂ ಇಲ್ಲಿ ಇದೆ. ಆದರೆ ಯಾರು ಎಷ್ಟೇ ನೋವು ಮಾಡಿದ್ರು ಕೂಡ ಅವರು ನಿಮ್ಮನ್ನು ತುಂಬಾ ನಂಬ್ತಾರೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಮತ್ತು ಯಾರೂ ಅವರನ್ನು ನಂಬದೇ ಹೋದರೂ ಕೂಡ ನೀವು ಅವರನ್ನು ನಂಬ್ತೀರಾ. ಎಂಥದ್ದೇ ಪರಿಸ್ಥಿತಿ ಇದ್ದರೂ ಕೂಡ ನೀವು ಅವ್ರ ಜೊತೆಯಲ್ಲೇ ಇರ್ತೀರಾ, ಅವರನ್ನು ಯಾವುದೇ ರೀತಿ ಬಿಟ್ಕೊಡೋದಿಲ್ಲ. ಯಾವಾಗಲೂ ನನ್ನ ಜೊತೆಯಲ್ಲಿ ನನ್ನ ಪರ್ಸನ್ ಇರ್ತಾರೆ, ನನ್ನನ್ನು ಇಗ್ನೋರ್ ಮಾಡಲ್ಲ ಅನ್ನೋ ಒಂದು ಸತ್ಯ ನಿಮ್ಮ ಪರ್ಸನ್ಗೆ ಗೊತ್ತಾಗಿರೋ ಅಂಥದ್ದು. ಅದರಿಂದ ಕೂಡ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರುವಂಥದ್ದು, ನಿಮಗೆ ಸಿಗುವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಕೂಡ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿರೋ ಅಂಥದ್ದು, ನಿಮಗೋಸ್ಕರ ವೆಯ್ಟ್ ಮಾಡ್ತಿರೋ ಅಂಥದ್ದು, ಮತ್ತು ನಿಮ್ಮನ್ನು ಮೀಟ್ ಆಗೋದಕ್ಕೆ ಬರೋ ಅಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ವಿ ಅಕ್ಷರ
ಮತ್ತು HLMDKO ಈ ಅಕ್ಷರದಿಂದ ಶುರು ಆಗುವಂಥದ್ದು ನಿಮ್ಮ ಪರ್ಸನ್ ಹೆಸರು ಅಥವಾ ನಿಮ್ಮ ಹೆಸರು ಕೂಡ ಇಲ್ಲಿ ಆಗಿರ್ಬೋದು. ಅವರು ನಿಮ್ಮ ಪರ್ಸನ್ ಆಗಿರ್ಬೋದು. ತುಂಬ ದೇವರ ಮೊರೆ ಹೋಗಿರೋವಂಥದ್ದು ಇದೆ. ನಿಮ್ಮ ಪರ್ಸನ್ ನಿಮ್ಮನ್ನು ಅವ್ರ ಲೈಫಲ್ಲಿ ಉಳಿಸ್ಕೊಳ್ಳೋದಕ್ಕೋಸ್ಕರ ತುಂಬ ದೇವರ ಮೊರೆ ಹೋಗಿರೋವಂಥದ್ದು ಇದೆ. ದೇವರನ್ನು ಬೇಡ್ಕೊಂಡಿರೋವಂಥದ್ದು ಇದೆ. ಹರಕೆಗಳನ್ನು ಕಟ್ಟಿರೋವಂಥದ್ದು ಇದೆ. ನಿಮಗೋಸ್ಕರ ತುಂಬಾ ಅವರು ಒಂದು ಯಾವ ರೀತಿ ಅಂತ ಅಂದರೆ, ನೀವಿಲ್ಲ ಅಂದರೆ ಅವ್ರ ಲೈಫಲ್ಲಿ ಏನೂ ಇಲ್ಲ ಅನ್ನೋವಂಥದ್ದು ಅವ್ರಿಗೆ ಗೊತ್ತಾಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮನ್ನು ಅವ್ರ ಲೈಫಲ್ಲಿ ಕಳ್ಕೊಬಾರ್ದು, ಉಳಿಸ್ಕೋಬೇಕು. ಏನಾದ್ರು ನನ್ನ ಪರ್ಸನ್ನ ನಾನು ಉಳಿಸ್ಕೋಬೇಕು ನನ್ನ ಲೈಫಲ್ಲಿ ಅಂತ ಅವರು ಮತ್ತೆ ನಿಮ್ಮ ಜೀವನಕ್ಕೆ ಮತ್ತೆ ಬರೋ ಅಂಥದ್ದು ಕೂಡ ಇಲ್ಲಿ ಇದೆ. ಬರಬೇಕು ಅಂತ ಕೂಡ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಬರ್ತಾರೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಯಾರೆಲ್ಲ ನನ್ನ ಪರ್ಸನ್ ನನಗೆ ಬರ್ತಾರಾ ಸಿಗ್ತಾರಾ ಅಂದರೆ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ಬರ್ತಾರೆ, ಮತ್ತೆ ಸಿಗ್ತಾರೆ. ಇನ್ನೊಂದು 3 ತಿಂಗಳಲ್ಲಿ ಅಥವಾ 3 ವಾರಗಳಲ್ಲಿ ನಿಮ್ಮ ಪರ್ಸನ್ ನಿಮಗೆ ಮೆಸೇಜ್ ಅಥವಾ ಕಾಲ್ ಅನ್ನೋದನ್ನ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ದಯವಿಟ್ಟು ಯಾವುದೇ ರೀತಿ ಯೋಚನೆ ಅನ್ನೋದನ್ನು ಮಾಡೋದಕ್ಕೆ ಹೋಗ್ಬಿಡಿ, ಫೀಲ್ ಅನ್ನೋದನ್ನು ಮಾಡೋದಕ್ಕೆ ಹೋಗ್ಬಿಡಿ. ತುಂಬಾ ಅಳ್ತಾ ಇರ್ತೀರ ಅನ್ನೋವಂಥದ್ದು ಇದೆ. ಖಂಡಿತವಾಗ್ಲೂ ಆ ರೀತಿ ಅಳೋದಕ್ಕೆ ಹೋಗ್ಬಿಡಿ. ನೀವು ಮನಸ್ಸಿನಲ್ಲಿ ಏನೇ ಹೇಳ್ಕೊಂಡ್ರು ಕೂಡ ಅದು ನಿಮ್ಮ ಪರ್ಸನ್ಗೆ ಹೋಗಿ ಮುಟ್ಟುತ್ತೆ, ಅದು ನಿಮ್ಮ ಪರ್ಸನ್ಗೆ ತಲುಪುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ನೀವು ಮನಸ್ಸಿನಲ್ಲಿ ಮಾತಾಡ್ಕೊಳ್ಳೋಂಥ ಮಾತುಗಳು ಕೂಡ, ನೀವು ಅಳುವಂಥ ಒಂದೊಂದು ಕಣ್ಣಿನ ಹನಿಯೂ ಕೂಡ ನಿಮ್ಮ ಪರ್ಸನ್ಗೆ ಗೊತ್ತಾಗುತ್ತೆ. ನಿಮ್ಮ ಪರ್ಸನ್ ಫೀಲಿಂಗ್ ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ತುಂಬಾ ಫೀಲ್ ಮಾಡ್ತಾರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ. ಅವ್ರ ಲೈಫಲ್ಲಿ ಅವ್ರ ಜೊತೆ ಯಾರೇ ಇದ್ದರೂ ಕೂಡ ನಿಮ್ಮ ಸ್ಥಾನನ ಯಾರೂ ತುಂಬೋದಕ್ಕೆ ಆಗಲ್ಲ, ನಿಮ್ಮ ಜಾಗನ ಕೂಡ ಯಾರೂ ತುಂಬೋದಕ್ಕೆ ಆಗಲ್ಲ. ನೀವೇ ಬೇರೆಯವ್ರು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿದೆ. ಅವರನ್ನು ನೀವು ಎಲ್ಲ ಪರಿಸ್ಥಿತಿನಲ್ಲೂ ಅರ್ಥ ಮಾಡ್ಕೊತೀರಾ, ಹೇಗಿದ್ರೂ ಅರ್ಥ ಮಾಡ್ಕೊತೀರಾ, ಯಾವಾಗಲೂ ಅವ್ರ ಜೊತೆಯಲ್ಲೇ ಇರ್ತೀರ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿರೋ ಅಂಥದ್ದು. ಅದರಿಂದ ಕೂಡ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಬರಬೇಕು ಅಂತ ಅಂದ್ಕೊಂಡಿರೋವಂಥದ್ದು ಇಲ್ಲಿ ಬರ್ತಾ ಇದೆ. ನೀವು ನಿಮ್ಮ ಪರ್ಸನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಕೆಲವೊಬ್ಬರು ಇಲ್ಲಿ ಜಗಳ ಮಾಡಿರೋ ಅಂಥದ್ದು, ಕೆಲವರು ಇಲ್ಲಿ ಜಗಳನೇ ಆಗದಲ್ಲೇ ಸೈಲೆಂಟಾಗಿ ಮೌನವಾಗಿರೋ ಅಂಥದ್ದು. ನಿಮ್ಮ ಮೌನನೇ ನಿಮಗೆ ತುಂಬಾ ನೋವು ಕೊಡ್ತಿರೋ ಅಂಥದ್ದು. ದಯವಿಟ್ಟು ಯಾರೂ ಸೈಲೆಂಟಾಗಿರೋದಕ್ಕೆ ಹೋಗಬೇಡಿ, ಕೂತು ಮಾತಾಡಿ ಅನ್ನುವಂಥದ್ದು ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಖಂಡಿತವಾಗ್ಲೂ ಮೆಸೇಜ್ ಅಥವಾ ಫೋನ್ ಮಾಡಿದ್ರೆ, ಯಾರೆಲ್ಲ ಬ್ಲಾಕ್ ಮಾಡಿದರೆ ಖಂಡಿತವಾಗ್ಲೂ ಅನ್ಬ್ಲಾಕ್ ಅನ್ನೋದನ್ನು ಮಾಡಿ. ನಿಮ್ಮ ಪರ್ಸನ್ ನೀವು ಅನ್ಬ್ಲಾಕ್ ಮಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವಾಗ ನನ್ನ ಪರ್ಸನ್ ನನ್ನ ಫೋನ್ ಅನ್ಬ್ಲಾಕ್ ಮಾಡ್ತಾರೆ, ನಾನು ಅವ್ರ ಜೊತೆ ಮಾತಾಡಬೇಕು, ಮೆಸೇಜ್ ಮಾಡಬೇಕು ಅನ್ನೋ ಒಂದು ಎನರ್ಜಿನಲ್ಲಿ ನಿಮ್ಮ ಪರ್ಸನ್ ತುಂಬಾ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಅಥವಾ ನೀವೇ ಒಂದು ಮೆಸೇಜ್ ಅಥವಾ ಒಂದು ಕಾಲ್ ಮಾಡಿ ಮಾತಾಡಿದ್ರೆ ಅವರು ಖಂಡಿತವಾಗ್ಲೂ ನಿಮ್ಮ ಜೊತೆ ಮಾತಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ತುಂಬಾ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯೆಲ್ಲ ಮಿಸ್ ಮಾಡ್ಕೊಳ್ತಾರೆ ಅಂದರೆ, ಯಾರೇ ಒಬ್ಬರು ಅವ್ರನ್ನ ಕೂಗಿದ್ರು ಕೂಡ, ನಿಮ್ಮನ್ನು ಕೂಗಿದ್ರು ಕೂಡ ನಿಮ್ಮ ಪರ್ಸನ್ನೇ ಅವ್ರನ್ನ ಕೂಗ್ತಾ ಇದ್ದಾರೆ, ನನ್ನ ಪರ್ಸನ್ನೇ ನನ್ನನ್ನು ಕೂಗ್ತಾ ಇದ್ದಾರೆ ಅನ್ನೋ ಅಷ್ಟು ಫೀಲ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಜೊತೆಯಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ನನ್ನ ಪರ್ಸನ್ ಜೊತೆನೇ ನಾನಿದ್ದೀನಿ, ಇವರೇ ನನ್ನ ಪರ್ಸನ್ನು ಅನ್ನೋ ರೀತಿ ಎಲ್ಲರಲ್ಲೂ ನಿಮ್ಮನ್ನೇ ಕಾಣುವಂಥ ವ್ಯಕ್ತಿತ್ವ ನಿಮ್ಮ ಪರ್ಸನ್ಗೆ ಇಲ್ಲಿ ಇರೋವಂಥದ್ದು. ಖಂಡಿತವಾಗ್ಲೂ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ರಿಗೂ ತುಂಬ ಟೆಡಿ ಬೇರ್ ಅಂದರೆ ತುಂಬಾ ಇಷ್ಟ ಅಂತ ಅನಿಸುತ್ತೆ. ಇಲ್ಲಿ ಒಂದು ಟೆಡಿನೇ ಕ್ರಿಯೇಟ್ ಆಗಿದೆ, ನಿಮಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಒಂದು ಟೆಡಿನೇ ಕ್ರಿಯೇಟ್ ಆಗಿದೆ. ಖಂಡಿತವಾಗ್ಲೂ ಎಲ್ರಿಗೂ ಟೆಡಿ ಗಿಫ್ಟಾಗಿ ಸಿಗುತ್ತೆ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಿರೋವಂಥದ್ದು. ನಿಮ್ಮ ಪರ್ಸನ್ ನಿಮಗೆ ಟೆಡಿನ ಕೊಡ್ಬೋದು, ಅಥವಾ ನೀವು ನಿಮ್ಮ ಪರ್ಸನ್ಗೆ ಟೆಡಿ ಕೊಡ್ಬೋದು, ಅಥವಾ ನೀವು ನಿಮ್ಮ ಪರ್ಸನ್ ನಿಮಗೆ ಕೊಟ್ಟಿರೋಂಥ ಟೆಡಿನ ಇಟ್ಕೊಂಡು ನೀವು ನಿಮ್ಮ ಪರ್ಸನ್ ರೀತಿ ಫೀಲ್ ಮಾಡ್ಬೋದು, ಅಥವಾ ನೀವು ನಿಮ್ಮ ಪರ್ಸನ್ ಕೊಟ್ಟಿರೋಂಥ ಟೆಡಿನ ನಿಮ್ಮ ಪರ್ಸನ್ ನೀವಂತ ಇಟ್ಕೊಂಡು ಫೀಲ್ ಮಾಡಿರ್ತಿರೋವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ಇಲ್ಲಿ ಏನಾಗಿದೆ ಅಂತ ಅಂದರೆ, ನಿಮ್ಮನ್ನು ನೀವೇ ದ್ವೇಷ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಪರ್ಸನ್ನ ನೀವು ದ್ವೇಷ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಒಂದು ಕೋಪದ ಕೈಗೆ ಬುದ್ಧಿನ ಕೊಟ್ಟು, ನಿಮ್ಮ ಈಗೋಯಿಂದ ನಿಮ್ಮ ಪ್ರೀತಿನ ನೀವೇ ಸಾಯಿಸ್ಕೊಳ್ತಾ ಇದ್ದೀರಾ. ಅವ್ರು ಕೊಟ್ಟಿರೋ ವಸ್ತುಗಳನ್ನು, ಗಿಫ್ಟ್ಗಳನ್ನು, ಅವರು ಕೊಟ್ಟಿರೋವಂಥ ವಸ್ತುಗಳಲ್ಲಿ ಅವರನ್ನು ಕಾಣೋದಕ್ಕಿಂತ ಅವ್ರು ನಿಮ್ಮ ಜೊತೆಯಲ್ಲೇ ಇದ್ದರೂ ಕೂಡ ಅವ್ರ ಜೊತೆ ನೀವು ಯಾಕೆ ನಿಮ್ಮ ಪ್ರೀತಿನ ಹೇಳ್ಕೊತಾ ಇಲ್ಲ, ತೋರಿಸ್ಕೊತಾ ಇಲ್ಲ, ಮಾತಾಡ್ತಾ ಇಲ್ಲ ಅನ್ನೋಂಥದ್ದಲ್ಲಿ ಬರ್ತಿರೋವಂಥದ್ದು. ಅವ್ರು ಕೊಟ್ಟಿರೋ ಗಿಫ್ಟ್ಗಳಲ್ಲಿ, ಅವ್ರು ಕೊಟ್ಟಿರೋ ಒಂದು ಟೆಡಿನಲ್ಲಿ ಅವರು ನಿಮ್ಮ ಜೊತೆ ಇದ್ದಂಥ ಕ್ಷಣಗಳನ್ನು ನೆನಪಿಸ್ಕೊಂಡು ನೀವು ಫೀಲ್ ಮಾಡುತ್ತಾ ಇದ್ದೀರಾ ಅಂತ ಅಂದರೆ, ಅವ್ರ ಜೊತೆನೇ ನಿಮ್ಮ ಒಂದು ಫೀಲಿಂಗನ್ನು ಹೇಳ್ಕೊಬೋದಲ್ವ, ಹಂಚ್ಕೊಬೋದಲ್ವ. ಯಾಕೆ ಈ ರೀತಿ ಇಗ್ನೋರ್ ಅನ್ನೋದನ್ನು ಮಾಡ್ತೀರಾ? ಒಂದು ಈಗೋಯಿಂದ ಯಾಕೆ ನಿಮ್ಮ ಪ್ರೀತಿಗೆ ನೀವೇ ಮೋಸ ಮಾಡ್ಕೊಳ್ತೀರಾ? ಪ್ರೀತಿನಲ್ಲಿ ಈಗೋ ಅನ್ನೋದು ಇದ್ದರೆ ಖಂಡಿತವಾಗ್ಲೂ ಪ್ರೀತಿ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ.
ಖಂಡಿತವಾಗ್ಲೂ ಈಗೋ ಅನ್ನೋದಿದ್ರೆ ಪ್ರೀತಿ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಮೆಸೇಜಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ಯಾರಿಗೆಲ್ಲ ಈಗೋ ಪ್ರಾಬ್ಲಮ್ ಇದೆ ದಯವಿಟ್ಟು ಆ ಈಗೋನ ಬಿಟ್ಟುಬಿಡಿ ಅನ್ನೋಂಥದ್ದು ಮೆಸೇಜಲ್ಲಿ ಬರ್ತಿರೋಂಥದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.